ಶಾಮ್ನೂರ್ ಕುಟುಂಬದ ಜೊತೆ ನಿಮ್ಮ ತಂದೆಯವರ ಬಾಂಧವ್ಯ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಬಾಂಧವ್ಯ ಆಗಿರಬಹುದು, ತುಂಬಾ ಅನ್ಯೋನ್ಯವಾಗಿದೆ. ಸೊ ಇಲ್ಲಿ ನೋಡಿದ್ರೆ ಪಾಲಿಟಿಕ್ಸ್ ಮಾಡಬೇಕಾಗಿದೆ. ಇದನ್ನ ಹೇಗೆ ನೀವು ತಗೊಳ್ತೀರಿ? ಬಿಜೆಪಿ ದೇಶ ಮೊದಲು ಅಂತಕ್ಕಂಥ ಧ್ಯೇಯವತ್ತು ಭಾರತೀಯ ಜನತಾ ಪಾರ್ಟಿ. ನಾವು ಚುನಾವಣಾ ರಣರಂಗದಲ್ಲಿ ನಾವು ಇದ್ದೇವೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಮಾಲಿ ಮಾಡ್ತಾ ಇದ್ದಂಥ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಶ್ರೀನಿವಾಸ್ ದಾಸ್ ಕರಿಯಪ್ಪನ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇರುವಂಥದ್ದು. ಮತ್ತು ಪಕ್ಷ ಅಂತ ಹೇಳಿದ್ಮೇಲೆ ಬಾಂಧವ್ಯ ಇರ್ಬೋದು, ಸಂಬಂಧಗಳು ಇರ್ಬೋದು, ಇವ್ಯಾವೂ ಕೂಡ ಚುನಾವಣಾ ಅಖಾಡಕ್ಕೆ ಯಾವುದಕ್ಕೂ ಕೂಡ ತೊಂದರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನ ಜೀವನದಕ್ಕೂ ಕೂಡ ಈ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾವತ್ತೂ ಕೂಡ ಕಾಂಪ್ರಮೈಸ್ ಪೊಲಿಟಿಕ್ಸ್ ಯಾವತ್ತೂ ಕೂಡ ಮಾಡ್ಕೊಂಡಿಲ್ಲ. ಹಾಗಾಗಿ ಇವತ್ತು ದಾವಣಗೆರೆ ತಾವೇ ನೋಡಿದಿರಿ, ಯಡಿಯೂರಪ್ಪನವರು ಇವತ್ತು 83-84 ವರ್ಷ, ಅದ್ರ ನಡುವೆನೂ ಕೂಡ ಈ ಉರಿ ಬಿಸಿಲಲ್ಲೂ ಕೂಡ ದಾವಣಗೆರೆಗೆ ಬಂದು 3 ದಿನಗಳು ಇದ್ದರು. ಬಾಗಲಕೋಟೆಲ್ಲೂ ಕೂಡ 3 ದಿನದಿಂದ ಇದ್ದಾರೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ 4 ದಿನದಿಂದ ದಾವಣಗೆರೆಲ್ಲೇ ಇದ್ದೇನೆ. ಹಾಗಾಗಿ ಅವೇ ಏನೇ ಬಾಂಧವ್ಯ ಏನೇ ಇದ್ದರೂ ಕೂಡ ಅದು ನಮಗೆ ಚುನಾವಣೆಗೆ ಅಡ್ಡ ಬರೋದಿಲ್ಲ. ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು, ನಮ್ಮ ಮುಂದೆ ಇರ್ತಕ್ಕಂಥ ಒಂದೇ ಗುರಿ, ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಈ ಒಂದು ಉತ್ಸಾಹದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ.